ಹಾವೇರಿಯ ಹುಕ್ಕೇರಿ ಮಠದ ಜಾತ್ರೆ ಅಂದರೆ ಹಾವೇರಿಯ ಸುತ್ತಮುತ್ತಲು ಇರತಕ್ಕಂಥ ಗ್ರಾಮಸ್ಥರಿಗೆ ಒಂದು ರೀತಿ ಹಬ್ಬ ಇದ್ದಂಗೆ. ಅಂದರೆ ಈ ಒಂದು ಜಾತ್ರೆ ಸುಮಾರು ಒಂದು ವಾರಗಳ ಕಾಲ ನಡೆಯುತ್ತೆ. ಅದರಲ್ಲೂ ಕೆಲವೊಂದಿಷ್ಟು ವಿಶೇಷತೆಗಳನ್ನು ಕೂಡಿರ್ತಕ್ಕಂಥ ಈ ಜಾತ್ರೆ ಎಲ್ಲರಿಗೂ ಅಚ್ಚುಮೆಚ್ಚು ಅಂತ ಹೇಳ್ಬೋದು. ಈ ಜಾತ್ರೆಯ ಒಂದು ಅಂಗವಾಗಿ ಇಲ್ಲಿ ಫಲಪುಷ್ಪವನ್ನು ಆಯೋಜನೆ ಮಾಡಿರುವಂಥದ್ದು ಸದ್ಯ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಆನೆ ಆಗಿರ್ಬೋದು, ಇಸ್ರೋ ಆಗಿರ್ಬೋದು, ಈ ರೀತಿಯಾದಂಥ ಎಲ್ಲ ರೀತಿಯಂಥ ಒಂದು ವಸ್ತುಗಳನ್ನು ಎಲ್ಲ ವಿವಿಧ ರೀತಿಯ ಬಗೆಯ ಹೂಗಳಿಂದ ಏನಂತಂದರೆ ರೆಡಿ ಮಾಡಿರ್ತಾರೆ. ಆ ಭಾಗದಲ್ಲಿ ನೋಡ್ತಾ ಇರ್ಬೋದು. ಏನು ಚಂದ್ರಯಾನ ಮೇಲೆ ಕಾಲಿಟ್ಟಂಥ ವಿಕ್ರಮ್ ಲ್ಯಾಂಡರನ್ನು ಕೂಡ ಏನು ಚೆಂಡು ಹೂವು ಆಗಿರ್ಬೋದು, ಗುಲಾಬಿ ಹೂವು ಆಗಿರ್ಬೋದು, ಈ ರೀತಿಯಾದಂಥ ಹೂಗಳಿಂದ ತಯಾರು ಮಾಡಿರುವಂಥದ್ದು. ಇನ್ನು ಆ ಭಾಗದಲ್ಲಿ ನೋಡ್ಕೋತಾ ಹೋದರೆ ಕೆಲವೊಂದಿಷ್ಟು ದೇವಸ್ಥಾನಗಳು, ಜೊತೆಗೆ ಏನಂತಂದರೆ ಕೆಲವೊಂದಿಷ್ಟು ರಾಜಕಾರಣಿಗಳು ಮತ್ತು ಸಂವಿಧಾನ ಬರೆದಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕೂಡ ಏನಂತಂದರೆ ಕಲ್ಲಂಗಡಿ ಹಣ್ಣಿನಲ್ಲಿ ಅರಳಿಸಿರುವಂಥದ್ದು ಸದ್ಯ ನೋಡ್ತಾ ಇರ್ಬೋದು. ಈಗೇನು ನಾಳೆ 27ಕ್ಕೆ ಅನಾವರಣಗೊಳ್ತಕ್ಕಂಥ ರಾಮ ಮಂದಿರಕ್ಕೂ ಒಂದು ತುಣುಕನ್ನು ಕೂಡ ಒಂದು ಹಣ್ಣಿನಲ್ಲಿ ಇಲ್ಲಿ ರೆಡಿ ಮಾಡಿರುವಂಥದ್ದು, ಅಂದರೆ ಗಜ್ರಿಯಲ್ಲಿ ಆ ಒಂದು ದೇವಸ್ಥಾನವನ್ನು ರೆಡಿ ಮಾಡಿರುವಂಥದ್ದು. ಇನ್ನು ಆ ಭಾಗದಲ್ಲಿ ನೋಡ್ತಾ ಇರ್ಬೋದು ಶಿವಲಿಂಗ ಆಗಿರ್ಬೋದು, ಗೌತಮ ಬುದ್ಧ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ವಿವೇಕಾನಂದರಾಗಿರ್ಬೋದು, ಮತ್ತು ಈ ಕೆಲವೊಂದಿಷ್ಟು ಮುಖ್ಯ ಒಂದು ವ್ಯಕ್ತಿಗಳ ಒಂದು ಚಿತ್ರವನ್ನು ಕಲ್ಲಂಗಡಿಯಲ್ಲಿ ಅರಳಿಸಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು ಏನಂತಂದರೆ ಸದ್ಯ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು, ಜೊತೆಗೆ ಆಂಜನೇಯ, ಮಹಾತ್ಮ ಗಾಂಧೀಜಿ ಸೇರಿದಂತೆ ಎಲ್ಲ ರೀತಿಯಾದಂಥ ಒಂದು ಚಿತ್ರಗಳನ್ನು ಇಲ್ಲಿ ಬಿಡಿಸಿರುವಂಥದ್ದು. ಈ ಒಂದು ಜಾತ್ರಾ ವಿಶೇಷತೆವಾಗಿ ಅಂದರೆ ಈ ಒಂದು ಫಲಪುಷ್ಪವನ್ನು ಆಯೋಜನೆಯನ್ನು ನೋಡಲು ಸುತ್ತಮುತ್ತಲಿನ ಇರ್ತಕ್ಕಂಥ ಸ್ಕೂಲ್ಗಳಾಗಿರ್ಬೋದು, ಏನಂತಂದರೆ ಗ್ರಾಮಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಬಂದು ಇದನ್ನು ಸವಿತಾ ಇದ್ದಾರೆ. ಸದ್ಯ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವ್ರು ಮಾತನಾಡಿಸ್ತೀನಿ. ಅಭಿ ಏನೇನು ನೋಡಿದ್ರಲ್ಲ ನೀವು ಇಲ್ಲಿ? ಮಂದಿರ ಚೆನ್ನಾಗಿ ಸಿದ್ದರಾಮಯ್ಯ ನೋಡಿದ್ವಿ, ಗುಲಾಬಿ ಹೂ ನೋಡಿದ್ವಿ, ರಾಮ ಮಂದಿರ ನೋಡಿದ್ವಿ, ಎಲ್ಲ ಚೆನ್ನಾಗಿ ಅಂದ್ ರಾಮ ಮಂದಿರ ರೀ. ಅಲ್ಲಿಗೆ ಕರ್ಕೊಂಡು ಯಾವಾಗ ಹೋಗ್ತೇವೆ ಏನೋ ಗೊತ್ತಿಲ್ಲರಿ. ಬಟ್ ಇಲ್ಲಿ ರಾಮ ಮಂದಿರ ನೋಡಿದ್ವಿ, ರಾಮನ ಮೂರ್ತಿ, ಆಮೇಲೆ ಗಿಟಾರ್ ರೀ, ಆಮೇಲೆ ಮೊಸಳೆ, ತರಕಾರಿಯಿಂದ ಇಷ್ಟೆಲ್ಲ ಮಾಡ್ಬೋದು ಅಂತ ಹೇಳಿ ಇವತ್ತ ಗೊತ್ತಾಗಿದ್ರಿ. ಆಮೇಲೆ ಫ್ಲವರ್ಸ್ ಡೆಕೋರೇಷನ್ ಎಲ್ಲ ಭಾಳ ಚೆನ್ನಾಗೈತ್ರಿ. ಇಲ್ಲಿ ತನಕ ನಾವು ನೋಡದೇ ಇರೋ ಫ್ಲವರ್ಸ್ನೆಲ್ಲ ಇಲ್ಲೆಲ್ಲ ನೋಡಿದ್ವಿ. ಆಮೇಲೆ ಮರೆಯೋಕ್ಕಾಗಂಗಿಲ್ಲ ಇಸ್ರೋ ನೋಡಿದ್ವಿ, ಮತ್ತು ವಿಕ್ರಮ್ ಲ್ಯಾಂಡರು, ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ನಕ್ಷೆ, ಮತ್ತು ಅದು ಫ್ಲವರಲ್ಲಿ ಮಾಡಿದ್ದು ಲಿಂಗು, ಅದನ್ನು ಮರೆಯೋಕ್ಕಾಗಲ್ಲ. ಯಾಕಂದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಫ್ಲವರ್ಸ್ ಎಲ್ಲ ಡೆಕೋರೇಷನು. ಈ ಹುಕ್ಕೇರಿ ಮಠ ಜಾತ್ರೆನ ಮರೆಯೋಕ್ಕಾಗಲ್ಲ, ಆ ಟೈಪ್ ಮಾಡಿದ್ದಾರೆ. ಭಾಳ ಖುಷಿ ಆತ್ರಿ ಇದನ್ನೆಲ್ಲ ನೋಡಿ. ಸ್ಕೂಲ್ ಕ್ಲಾಸ್ ಬಿಟ್ಟು ಬಂದ್ಬಿಟ್ರಿ, ಎಷ್ಟು ಖುಷಿ ಆಗುತ್ತೆ ಎಲ್ಲ ನೋಡಿದ್ರೆ? ಭಾಳ ಖುಷಿ ಆಕತಿ. ಯಾವ ಹೂ ನೋಡಿದ್ರಿ? ಗುಲಾಬಿ ಹೂ ನೋಡಿದೆ, ಡೇರೆ ಹೂವು ನೋಡಿದೆ, ಮತ್ತು ಅದು ಎಲ್ಲ ಹೂವು ನೋಡಿದೆ, ಚೆಂಡು ಹೂ ಗಿಂಡು ಎಲ್ಲ ನೋಡಿದೆ. ಖುಷಿ ಅನ್ಸುತ್ತೆ. ಹ್ಞೂ ರೀ. ಅಲ್ವಾ ಕಲ್ಲಂಗಡಿ ಒಳಗೆ ಯಾವ ಚಿತ್ರಗಳನ್ನು ಬಿಡಿಸಿದ್ದಾರೆ? ಅಷ್ಟು ಮಾಡಿಸ್ಯಾರಿ, ರಾಮ ಮಂದಿರ ಮತ್ತು ಇವರು ಗಾಂಧಿನಾಥ ಎಲ್ಲರೂ ಬಿಡಿಸ್ಯಾರಿ. ಖುಷಿ ಆಯ್ತು. ಹ್ಞೂ ರೀ. ಈ ಒಂದು ಫಲಪುಷ್ಪವನ್ನು ಆಯೋಜನೆ ಮಾಡೋಂಥ ಅಧಿಕಾರಿಗಳು ಕೂಡ ಇರುವಂಥದ್ದು. ಅಂದರೆ ಅವ್ರು ಯಾವ ರೀತಿ ಅಂತ ಕಷ್ಟಪಟ್ಟು ಇದನ್ನು ಮಾಡಿದ್ರು ಅಂತ ಅವ್ರನ್ನೇ ಕೇಳ್ತೀವಿ. ಸರ್ ನಮಸ್ತೆ. ಎಷ್ಟು ದಿನ ತೊಗೊಂಡ್ರಿ ಸರ್ ಇದು ಮಾಡೋಕ್ಕೆ? ಯಾವ ಹೂಗಳನ್ನು ಯೂಸ್ ಮಾಡಿದ್ರಿ, ಯಾವ ತರಕಾರಿಗಳನ್ನು ಯೂಸ್ ಮಾಡಿದ್ರಿ, ಯಾವ ಹಣ್ಣುಗಳನ್ನು ಯೂಸ್ ಮಾಡಿದ್ರಿ ಅಂತ? ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ಪಾಟೀಲ್ ಅಂತೇಳಿ, ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ, ಜಿಲ್ಲಾ ಪಂಚಾಯತ್ ಹಾವೇರಿಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಹಾವೇರಿಯ ಹುಕ್ಕೇರಿ ಮಠದ ಜಾತ್ರಾ ಅಂಗವಾಗಿ 18, 19 ಮತ್ತು 25ನೇ ತಾರೀಕಿನಲ್ಲಿ ನಡೆಯುತ್ತಿರುವ ಈ ದೊಡ್ಡ ಮಟ್ಟದ ಜಾತ್ರೆಯಲ್ಲಿ ನಾವು ಜಿಲ್ಲಾಡಳಿತ, ಹಾವೇರಿ ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆ ಸಹಯೋಗದೊಂದಿಗೆ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಜಾತಿಯ ಪುಷ್ಪಗಳನ್ನು, ಆಮೇಲೆ ತರಕಾರಿಗಳನ್ನು, ಹಣ್ಣುಗಳನ್ನು ಬಳಸ್ಕೊಂಡ್ಬಿಟ್ಟು ಕಲಾಕೃತಿಗಳನ್ನು ಮಾಡಿ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಈ ವಿವಿಧ ಜಾತಿಯ ಎಲ್ಲ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ರೈತರು ಬೆಳೀತಕ್ಕಂಥ ಸಾಕಷ್ಟು ವಿವಿಧ ಜಾತಿಯ ಹೂಗಳಿರ್ಬೋದು, ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಅವನ್ನು ಕೂಡ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಸಾರ್ವಜನಿಕರಿಗೆ, ಶೈಕ್ಷಣಿಕವಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಒಂದು ನಮ್ಮ ತೋಟಗಾರಿಕೆ ಬೆಳೆಗಳನ್ನು ನೋಡಲಿಕ್ಕೆ ಅವರಿಗೆ ಅವಕಾಶ ಆಗುತ್ತೆ ಅಂತ ಹೇಳಿ ನಾವು ಮಾಡಿದ್ವಿ. ಪಡ್ತಿದ್ದಾರೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು. ಅಂದರೆ ಆ ಕ್ಲಾಸ್ ಟೀಚರ್ಸೇ ಆ ಒಂದು ವಿದ್ಯಾರ್ಥಿಗಳನ್ನ ಕರೆತರುವಂಥ ದೃಶ್ಯ ಕಾಣ್ತಾ ಇದೆ. ಅಂದರೆ ಎಲ್ಲ ರೀತಿಯ ಹೂಗಳನ್ನು ಕಾಣ್ಬೋದು. ಅಲ್ಲಿ ಇಸ್ರೋ, ಶಿವಲಿಂಗ, ಇದು ನೋಡೆಲ್ಲ ಏನು ರಿಯಾಕ್ಷನ್ ಕೊಡ್ತಿದ್ದಾರೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು? ಭಾಳ ಉತ್ತಮವಾದಂಥ ಒಂದು ನಮಗೆ ಇಲ್ಲಿ ಅವ್ರದ್ದು ಅಭಿಪ್ರಾಯ ಬರ್ತಾ ಇದೆ. ಚೆನ್ನಾಗಿ ಕಲಾಕೃತಿಗಳು ಮೂಡಿ ಬಂದಿದ್ದಾವೆ. ತೋಟಗಾರಿಕೆ ಇಲಾಖೆ ಅಂದರೆ ಬರೀ ನಾವು ಹೂವು, ಹಣ್ಣು, ತರಕಾರಿ ಬೆಳೆದಷ್ಟೇ ಅಲ್ಲ, ಅದನ್ನು ಕಲಾಕೃತಿಗಳನ್ನಾಗಿ ಮಾಡಿಬಿಟ್ಟು ಪ್ರದರ್ಶನವೂ ಮಾಡ್ಬೋದು. ಶೈಕ್ಷಣಿಕವಾಗಿ ಇದ್ರ ಬಗ್ಗೆ ಎಲ್ಲ ವಿವಿಧ ಜಾತಿಗಳನ್ನು ತಿಳ್ಕೊಬೋದು ಅಂತ ಹೇಳಿ ಸಾಕಷ್ಟು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದ್ರ ಜೊತೆಗೆ ತರಕಾರಿ ಮತ್ತು ಹಣ್ಣುಗಳಲ್ಲಿ ಸುಮಾರು ಒಂದು 50 ಕಲಾಕೃತಿಗಳ ಕೆತ್ತನೆಗಳನ್ನು ಮಾಡಿಬಿಟ್ಟು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ.
ಇಲ್ಲಿ ನಮ್ಮ ಪ್ರಧಾನಿಗಳಾದಂಥ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಇರ್ಬೋದು, ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಆಮೇಲೆ ಅಂಬೇಡ್ಕರ್ ಅವರು, ಸ್ವಾಮಿ ವಿವೇಕಾನಂದ ಅವರು, ಬುದ್ಧ, ಆಮೇಲೆ ಅದೇ ರೀತಿ ಒಂದು ರಾಮ ಮಂದಿರದ ಒಂದು ಮಂಟಪವನ್ನು ಕೂಡ ಈ ಒಂದು ಪ್ರದರ್ಶನದಲ್ಲಿ ಮಾಡಿ ಇಟ್ಟಿದ್ದೇವೆ. ಒಳ್ಳೆಯ ಒಂದು ಅಭಿಪ್ರಾಯ ಬರ್ತಾ ಇದೆ. ಇದಿಷ್ಟು ಏನಂತಂದರೆ ಇಲ್ಲಿ ಈ ಒಂದು ಆಯೋಜನೆ ಮಾಡಿರೋಂಥ ಇಲಾಖೆ ಮತ್ತು ಬರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆಗೆ ಸಾರ್ವಜನಿಕರ ಮಾತಾಗಿದೆ. ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಫಲಪುಷ್ಪ ಸಾಕಷ್ಟು ಒಂದು ಖುಷಿ ಕೊಡ್ತಾ ಇದೆ. ಎಲ್ಲ ರೀತಿಯಾದಂಥ ಕಲಾಕೃತಿಗಳು, ವಿವಿಧ ಬಗೆಯ ಹೂಗಳನ್ನು ನೋಡಿ ನಮಗೆ ಖುಷಿ ಆಗ್ತದೆ ಅಂತೇಳಿ ತಮ್ಮ ಸಂತೋಷವನ್ನು ನ್ಯೂಸ್ ಫಸ್ಟ್ ಮೂಲಕ ಹಂಚಿಕೊಂಡಿದ್ದಾರೆ. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳ, ನ್ಯೂಸ್ ಫಸ್ಟ್ ಹಾವೇರಿ.